ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಮುಂಬರುವ ಆಗಸ್ಟ್ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮೇಷರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಹೌದು, ಮೇಷರಾಶಿಯವರೇ, ಮುಂಬರುವ ಆಗಸ್ಟ್ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು, ಬದಲಾವಣೆ ಏನಾಗುತ್ತೆ ಆದರೆ ಅದು ಸಕಾರಾತ್ಮಕ ಬದಲಾವಣೆಗಳಾಗಿರುತ್ತೆ ಮೇಷರಾಶಿಯವರೇ. ಹೌದು, ಬಿ ಎಂಬುವ ಅಕ್ಷರದ ಇದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದಾಗಿರುತ್ತೆ ಅಥವಾ ಒಂದು ಘಟನೆಯ ಹೆಸರು ಸಹ ಆಗಿರಬಹುದಾಗಿರುತ್ತೆ. ಹೌದು, ಒಟ್ಟಾರೆ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ಮೊಬೈಲ್ ಕರೆಯ ಮೂಲಕನೂ ಸಹ ನಿಮಗೆ ಒಂದು ದೊಡ್ಡ ಅದೃಷ್ಟ ಆದರಣೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಕರೆಯ ಮೂಲಕ ನಿಮಗೆ ಒಂದು ಅವಕಾಶವೂ ಸಹ ಸಿಗ್ತಾ ಹೋಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಮೇಷರಾಶಿಯವರೇ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂತಹ ಅವಕಾಶ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ. ಹೌದು, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ಆದರೆ ಆತುರದಿಂದ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದು ಈ ಸಮಯದಲ್ಲಿ ಉತ್ತಮ ಆಗಿರೋದಿಲ್ಲ ಮೇಷರಾಶಿಯವರೇ. ಅದೇ ರೀತಿ ಮೇಷರಾಶಿಯವರೇ ನಿಮ್ಮ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ ಮೇಷರಾಶಿಯವರು ನೀವು ನಾಯಕತ್ವ ಗುಣವನ್ನು ಉಳ್ಳವರು ಆಗಿರ್ತೀರ. ಹೌದು, ನೀವು ಎಷ್ಟೇ ಕೋಪದಿಂದ ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬಾ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಮೇಷರಾಶಿಯವರೇ. ಹೌದು, ಮೇಷರಾಶಿಯವರೇ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಮುಂದೆ ಸಂತೋಷದಿಂದ ಎಲ್ಲರ ಮುಂದೆ ಸಂತೋಷವನ್ನು ಹಂಚ್ತಾನೆ ಇರ್ತೀರ. ಹೌದು, ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲೇ ಇರ್ತಕ್ಕಂತಹ ನೋವನ್ನು ನೀವು ಬೇರೆಯವ್ರ ಜೊತೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಎಲ್ಲರ ಮುಂದೆ ಸಂತೋಷದಿಂದ ಇರ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರ ಮೇಷರಾಶಿಯವರೇ. ಹೌದು, ಸುಮಾರು ದಿನಗಳಿಂದ ಮೇಷರಾಶಿಯವರು ಸಂಕಟ ಆದರೆ ಪಡ್ತಿದ್ದೀರಾ. ಹೌದು, ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ. ಹಾಗಾಗಿ ಮೇಷರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಯಾವ ಅದೃಷ್ಟ ನಿಮಗೆ ಪ್ರಾಪ್ತಿ ಆಗಿಲ್ಲ ಅಂತ ಹೇಳಿ ನೀವಿಷ್ಟು ದಿನ ಸಂಕಟ ಪಡ್ತಿದ್ರೋ ಅದೇ ಒಂದು ಅದೃಷ್ಟ, ನಿಮಗೆ ತಕ್ಕ ಅದೃಷ್ಟ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಪ್ತಿಯಾದರೆ ಆಗ್ತಕ್ಕಂಥದ್ದು. ಮೇಷರಾಶಿಯವರೇ, ಅದೃಷ್ಟ ಪ್ರಾಪ್ತಿಯಾಗೋದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಕೆಲವು ದೈವಿಕ ಸಂಕೇತಗಳಾದರೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಪದೇ ಪದೇ ನೀವು ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂಕೇತಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಅದೇ ರೀತಿ ಒಂದು ದೊಡ್ಡ ಘಟನೆ ಆದರೆ ನಡೀತಕ್ಕಂಥದ್ದು ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ. ನಂತರ ಒಂದು ಮೊಬೈಲ್ ಕರೆಯ ಮೂಲಕ ಸಿಗ್ತಕ್ಕಂತಹ ಅವಕಾಶವನ್ನು ಸಹ ನೀವು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಆದಷ್ಟು ಮೇಷರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು, ನೀವು ಈ ಹಿಂದೆ ನಿಮ್ಮ ಜೀವನದಲ್ಲಿ ಗಮನಿಸಿರಬಹುದಾಗಿರುತ್ತೆ. ಹೌದು, ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲಕ್ಕೋಸ್ಕರ ನೀವು ಹಗಲು ರಾತ್ರಿ ತುಂಬಾ ಶ್ರಮ ಆದರೆ ಪಟ್ಟಿದ್ರಿ. ಆದರೆ ನೀವು ಪ್ರತಿಫಲಕ್ಕೆ ಹತ್ತಿರ ಹೋಗ್ತಿದ್ದ ಹಾಗೆ ನೀವು ಕೊನೆ ಕ್ಷಣದಲ್ಲಿ ಮಾಡ್ಕೊಳ್ತಕ್ಕಂತಹ ಕೋಪ ಮತ್ತು ಮನಸ್ತಾಪಗಳಿಂದಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ ನಿಮ್ಮ ಕೈ ತಪ್ಪಿ ಬೇರೆ ಯಾರಿಗೋ ಪ್ರಾಪ್ತಿ ಆಗ್ತಿತ್ತು ಅಲ್ವಾ. ಹಾಗಾಗಿ ಮೇಷರಾಶಿಯವರೇ ಮುಂಬರುವ ದಿನಗಳಲ್ಲಿ ನೀವು ಆದಷ್ಟು ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಅದೇ ರೀತಿ ಮೇಷರಾಶಿಯವರೇ ಇಷ್ಟು ದಿನ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕೆಲಸ ಅದು ಕೆಲವು ಕಾರಣಾಂತರಗಳಿಂದಾಗಿ ಅರ್ಧಕ್ಕೆ ನಿಂತು ಹೋಗಿತ್ತು. ಹಾಗೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ
ಈ ಸಮಯದಲ್ಲಿ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳಲ್ಲೂ ನಿಮ್ಮ ಜೀವನದಲ್ಲಿ ಅತಿ ಬೇಗ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಇಷ್ಟು ದಿನ ನೀವು ತುಂಬ ಜನರನ್ನು ನಂಬಿದ್ರಿ. ಹೌದು, ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಅವರಿಗೆ ಯಾವುದಾದ್ರೂ ವಸ್ತು ಬೇಕಿದ್ರೆ ಆ ವಸ್ತುವನ್ನು ಸಹ ನೀವು ಕೊಡ್ತಾ ಇದ್ರಿ, ಅಥವಾ ಆ ವ್ಯಕ್ತಿಗಳಿಗೆ ಹಣದ ಸಹಾಯ ಬೇಕಿದ್ರೆ ನಿಮ್ಮ ಬಳಿ ಆ ಸಮಯದಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ನೀಡ್ತಾ ಇದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಆ ವ್ಯಕ್ತಿಗಳಿಗೆ ಹಣದ ಸಹಾಯವನ್ನು ಮಾಡಿದ್ರಿ. ಹೌದು, ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರೋ, ಯಾರನ್ನು ನಂಬಿದ್ರೋ ಅವರೀಗ ತುಂಬಾ ಬೆಳೆದಿದ್ದಾರೆ. ಹೌದು, ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಮತ್ತೆ ಅದೇ ವ್ಯಕ್ತಿಗಳು, ನಿಮ್ಮನ್ನು ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗಳೇ ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ, ಮತ್ತೆ ನಿಮ್ಮ ಬಳಿ ಸಲಹೆ ಕೇಳ್ತಕ್ಕಂಥದ್ದು, ಸಹಾಯವನ್ನು ಕೇಳ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಆ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸರಿಯಾಗಿ ಯೋಚನೆ ಮಾಡಿ. ಹೌದು, ಹಣಕಾಸಿನ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ನಂತರ ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಆ ವ್ಯಕ್ತಿ ನೀಡ್ತಕ್ಕಂತಹ ಸಲಹೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಗುರಿಯನ್ನು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಬಿ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ಮೇಷರಾಶಿಯವರ ಜೀವನದಲ್ಲಿ ನಿಮ್ಮ ಒಂದು ಗುರಿಯನ್ನು ತಲುಪಿಸಿದ ನಂತರ ಯಶಸ್ಸು ಮತ್ತು ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಇದೀಗ ಧನಲಾಭ ಆದರೆ ಪ್ರಾಪ್ತಿಯಾಗತ್ತೆ. ನೀವು ಈ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿರ್ತೀರ. ಹೌದು, ಸುಮಾರು ವರ್ಷಗಳ ಹಿಂದೆ 10-15 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿರ್ತೀರ. ಆದರೆ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಮೇಷರಾಶಿಯವರೇ. ಹೌದು, ಅದೇ ರೀತಿ ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಹಣ ಬರ್ತಕ್ಕಂಥ ದಾರಿಗಳು ಹೆಚ್ಚಾದ ನಂತರ ನಿಮ್ಮ ಜೀವನದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಹಾಗಾಗಿ ಮೇಷರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ ಮೇಷರಾಶಿಯವರೇ. ಹೌದು, ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಉತ್ತಮ ಆಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಸಹ ನೀವು ಭೇಟಿ ಮಾಡ್ತೀರಾ. ನಂತರ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲೂ ಸಹ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಸಹ ನೀವು ನಡೆಸ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಹೌದು, ಆ ಚರ್ಚೆ ನಡೆಯುವಾಗ ಬಿ ಎಂಬುವ ಅಕ್ಷರದ ವ್ಯಕ್ತಿ ಬಂದು ಆ ಒಂದು ಚರ್ಚೆಗೆ ತಕ್ಕ ಪರಿಷ್ಕಾರವನ್ನು ಸಹ ಮಾಡ್ತಕ್ಕಂಥದ್ದು. ಮೇಷರಾಶಿಯವರು ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿರುವ ಮೇಲಾಧಿಕಾರಿಗಳಿಂದ ಈ ಸಮಯದಲ್ಲಿ ನೀವು ಮೆಚ್ಚುಗೆಯ ಮಾತನ್ನು ಸಹ ಕೇಳಬಹುದಾಗಿರುತ್ತೆ. ಹೌದು, ಮೇಲಾಧಿಕಾರಿಗಳು ಈಗ ನಿಮ್ಮ ಒಂದು ಶ್ರಮವನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹೀಗಾಗಿ ನಿಮಗೆ ಪ್ರತಿ ತಿಂಗಳು ಸಿಗುವ ಸಂಬಳನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏರಿಕೆಯಾದರೆ ಆಗ್ತಕ್ಕಂಥದ್ದು. ಅದೇ ರೀತಿ ಸ್ಥಾನ ಬದಲಾವಣೆಯಾಗುವ ಯೋಗ ಇರ್ತಕ್ಕಂಥದ್ದು. ನೀವು ಕೆಲಸ ಮಾಡುವಾಗ ಒಂದೇ ಸಮಯದಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಅಷ್ಟು ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕಾಗಿರುತ್ತೆ. ಹಾಗಾಗಿ ಸರಿಯಾಗಿ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಸ್ಥಾನ ಬದಲಾವಣೆಯಾಗುವ ಯೋಗ ಜೊತೆಗೆ ನಿಮಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತನ್ನು ಸಹ ನೀವು ಕೇಳಬಹುದಾಗಿರುತ್ತೆ. ನಂತರ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂತಹ ಮೇಷರಾಶಿಯವರೇ, ನಿಮಗೆ ತಕ್ಕ ಉದ್ಯೋಗ ಆದರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿರಲಿಲ್ಲ ಅಲ್ವಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ತಕ್ಕ ಉದ್ಯೋಗ ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಉದ್ಯೋಗದಲ್ಲಿ ನೀವು ಹೆಚ್ಚಿನ ಕಾರ್ಯಸಿದ್ಧಿ ಮಾಡಿದರೆ ಹೆಚ್ಚಿನ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಅದೇ ರೀತಿ ಮೇಷರಾಶಿಯವರೇ, ಪ್ರತಿದಿನ ಧ್ಯಾನ ಯೋಗವನ್ನು ಮಾಡೋದ್ರ ಮೂಲಕ ದೈಹಿಕವಾಗಿ ನೀವು ಆರೋಗ್ಯದಿಂದ ಇರಬಹುದಾಗಿರುತ್ತೆ. ಈ ಸಮಯದಲ್ಲಿ ನಿಮಗೆ ಒಂದು ಅವಕಾಶ ಆದರೆ ಸಿಗುತ್ತೆ. ಆ ಒಂದು ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ. ಸುಮಾರು ವರ್ಷಗಳಿಂದ ಮೇಷರಾಶಿಯವರು ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇದ್ರಿ. ಹೌದು, ಎಷ್ಟೇ ಹುಡುಕಿದ್ರೂ ಸಹ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿರಲಿಲ್ಲ ಅಲ್ವಾ. ಹಾಗಾಗಿ ಮುಂಬರುವ
ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ ಮೇಷರಾಶಿಯವರೇ. ಹೌದು, ಇದರಿಂದಾಗಿ ನಿಮಗೆ ತುಂಬ ಸಂತೋಷ, ನೆಮ್ಮದಿಯಾದ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದು ಮೇಷರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.